back to my YouTube channel. This is day 5 in Switzerland. ನಾವಿವತ್ತು ಲೂಸರ್ನ್ ಇಂದ ಝೂರಿಕಿಗೆ ಬಂದಿದ್ದೀವಿ. ಸೊ ವಿ ಹ್ಯಾವ್ ಆಲ್ರೆಡಿ ರೀಚ್ಡ್ ಆ್ಯಂಡ್ ಟೈಮ್ ಆಗಿದೆ 10:50 ಚೆಕ್ ಇನ್ ಆಗಿಬಿಟ್ಟು ರೂಮಲ್ಲಿ. ವಿ ಹ್ಯಾವ್ ಜಸ್ಟ್ ಟ್ರೈಂಗ್ ಟು ಸೆಟ್ಲ್ ಇನ್. ಇವಾಗ ನಾವು ಲಿಟಲ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಬೇಕು. ಸೊ ಟೈಮ್ ಆಗಿದೆ. ವಿ ರೀಚ್ಡ್ ಅ ಲಿಟಲ್ ಲೇಟ್ ಆ್ಯಂಡ್ ನಮಗೆ ಅರ್ಲಿ ಚೆಕ್ ಇನ್ ಸಿಕ್ತು. ಸೊ ದ್ಯಾಟ್ಸ್ ಒನ್ ಅಡ್ವಾಂಟೇಜ್. ಸೊ ನಾವು ವಿ ಹ್ಯಾವ್ ಟು ರಶ್ ಆ್ಯಂಡ್ ಗೋ. So yeah, welcome to Zurich. सत्य भाव में कोपवेने नन्नली. ಕ್ವಿಕ್ ಆಗಿ ನಿಮಗೆ ರೂಮ್ ಟೂರ್ ಮಾಡ್ತೀನಿ ನಾನು. ಸೊ ಇದು ಎಂಟ್ರೆನ್ಸಿಂದ ಹಿಂಗೆ ಬಂದರೆ ಇಲ್ಲಿ ಲಗೇಜ್ ಇಟ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ. ಇಟ್ಸ್ ಅ ವೆರಿ ಸ್ಮಾಲ್ ರೂಮ್ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ. ನಾವು ಇಷ್ಟು ದಿನ ಇದ್ದಿದ್ದಕ್ಕೆ ನಾವು ಆ್ಯಕ್ಚುಲಿ ಇದು ತುಂಬ ಚಿಕ್ಕ ರೂಮು. ಸೊ ದಿಸ್ ಇಸ್ ದ ಬೆಡ್ ಆ್ಯಂಡ್ ಒಂದು ಸೀಟಿಂಗ್ ಏರಿಯಾ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ದ್ಯಾಟ್ ಆ್ಯಂಡ್ ದ ವಾಶ್ರೂಮ್. ಇಷ್ಟೇ ಚಿಕ್ಕ ರೂಮ್ ಇದು. ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಇವತ್ತು. ಆ್ಯಂಡ್ ದಿಸ್ ಈಸ್ ಫ್ರಮ್ ಸಮಾನ. ಸೊ ಯಾ, ಅದಕ್ಕೆ ನಾನು ಈ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಐ ಆಮ್ ಆಲ್ ರೆಡಿ, ಲೆಟ್ಸ್ ಗೋ. ಹೋಟೆಲ್ ಚೆನ್ನಾಗಿದೆ ಬಟ್ ರೂಮ್ ಚಿಕ್ಕದು. ಆ್ಯಂಡ್ ಇದು ಪ್ರಾಪರ್ ಸಿಟಿ. ಸೊ ಇಟ್ಸ್ ವೆರಿ ಬಿಗ್. ಆ್ಯಂಡ್ ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದು ಅಂದರೆ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನೆನಪಾಯ್ತಂಗೆ. ನಾಟ್ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್ ಎಲ್ಸ್, ಜಸ್ಟ್ ದೊಡ್ಡದು. ಬಟ್ ಇಟ್ಸ್ ಆಫ್ ಕೋರ್ಸ್ ವೆರಿ ವೆಲ್ ಮೇಂಟೈನ್ಡ್. ಆ್ಯಂಡ್ ನಾನು ನಿಮ್ಗೆ ಇಲ್ಲಿ ಟ್ರಾಫಿಕ್ ಸಿಸ್ಟಮು ಅದೆಲ್ಲ ತೋರಿಸ್ಬೇಕು. ಸೊ ಐ ವಿಲ್ ಜಸ್ಟ್ ಶೋ ಯು ಗೈಸ್ ಅರೌಂಡ್ ಫಾರ್ ಶೋರ್. wearing my Adidas Sambas today. Let's go. ಲಿಫ್ಟ್ ಬಂದಿದೆ, ಹೋಗುವ. ರೈಲ್ವೆ ಸ್ಟೇಷನ್ದ ರೂಮಿಗೆ ಬರೋಕ್ಕೆ ಒಂದು ಸ್ವಲ್ಪ ನಮಗೆ ಕಚ್ಚುಬಿಚಿ ಆಯಿತು. ಆ್ಯಂಡ್ ಆಲ್ಸೋ ದ ಪ್ಲ್ಯಾಟ್ಫಾರ್ಮ್ಸು ತುಂಬ ಕನ್ಫ್ಯೂಸಿಂಗ್ ಆಗಿತ್ತು ಬಿಕಾಸ್ ವೆರಿ ಬಿಗ್. ಆ್ಯಂಡ್ ಈ ಟ್ರೈನು ಅದೇ ಡೆಸ್ಟಿನೇಷನ್ಗೆ ಹೋಗೋದು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದರೆ ನೆಕ್ಸ್ಟು 10 ಗಂಟೆಗೆ ಬರೋದು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬರ್ತಿದೆ. ಸೊ ಇಟ್ ವಾಸ್ ವೆರಿ ಕನ್ಫ್ಯೂಸಿಂಗ್. ಬಟ್ ನಾವು ದಟ್ ವಿ ಹ್ಯಾವ್ ರೀಚ್ಡ್. ಇದು ನೋಡಿ ನಮ್ಮ ಹೋಟ್ಲ್. ಒಳಗಡೆ ಎಷ್ಟು ಬೆಚ್ಚಗಿರುತ್ತೆ ಅಂದರೆ ಅಷ್ಟೇ ಚಳಿ ಹೊರಗಡೆ ಕಾಲಿಟ್ಟಿದ ತಕ್ಷಣ. ಇವತ್ತು ಆ್ಯಕ್ಚುಲಿ ಇಲ್ಲಿ 11 ಡಿಗ್ರಿ ಇದೆ. ಸೊ ಕಂಪ್ಯಾರಿಟಿವ್ಲಿ ಇಟ್ಸ್ ಲೈಕ್ ಬೆಟರ್. ಬಟ್ ಸ್ಟಿಲ್ ಆಫ್ ಕೋರ್ಸ್ ಯು ಕ್ಯಾನ್ ಇಮ್ಯಾಜಿನ್ ದ ಚಿಲ್ನೆಸ್. ಇವಾಗ ನಾವು ಟ್ರೈನ್ ತೊಗೋಬೇಕಾ ಬಸ್ ತೊಗೋಬೇಕಾ ಗೊತ್ತಿಲ್ಲ. ತೊಗೊಂಡು ವಿ ಹ್ಯಾವ್ ಟು ಗೋ. ಐ ಥಿಂಕ್ ವಿ ಆರ್ ರನ್ನಿಂಗ್ ಅ ಲಿಟಲ್ ಲೇಟ್. ಸೊ ಯಾ, ಲೆಟ್ಸ್ ರಶ್. ಎವ್ರಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ಬಸ್ ಆಗಲಿ ಟ್ರೈನ್ ಆಗಲಿ ಸೋ ವೆಲ್ ಕನೆಕ್ಟೆಡ್. ನಾವು ಹೊಸಬ್ರು ಆಗೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಬಟ್ ಇಟ್ಸ್ ಆಲ್ ವೆರಿ ಕನೆಕ್ಟೆಡ್. ಟ್ರೈನಿಂದ ಡೈರೆಕ್ಟ್ 2 ಬಸ್ ತೊಗೊಂಡಿದ್ರೆ ನಾವು ಇಲ್ಲೇ 400 ಮೀಟರ್ಸ್ ಆಗ್ತಾಯಿತ್ತು. ಬಟ್ ದೆನ್ ನಾವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡ್ವಿ ಅಂತ. ದ ವೇ ಇಟ್ಸ್ ಬಿಲ್ಟ್ ಇಸ್ ವೆರಿ ನೈಸ್, ಸೋ ಆರ್ಗನೈಸ್ಡ್. ಖುಷಿ ಆಗುತ್ತೆ. ಅದೇ ಮೇನ್ ರೋಡಲ್ಲಿ ನಾನು ಮೇಘ್ನ ನೋಡ್ತಾ ಇದ್ವಿ. ಇಟ್ಸ್ ಲೈಕ್ ರೆಡ್ ಲೈಟ್ ಅಲ್ಲಿಲ್ಲೋ ಇದೆ. ನಮ್ಗೆ ವಾಕ್ ಮಾಡೋಕ್ಕೆ ಎಷ್ಟು ಜಾಗ ಇದೆ ಅಂದರೆ ಸೋ ಕಂಫರ್ಟ್. ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲಿ ಐ ಥಿಂಕ್ ಇಟ್ಸ್ ಅ ಬೇಸಿಕ್ ರೂಲ್ ಹಿಯರ್. ಯಾರು ರೋಡ್ ಕ್ರಾಸ್ ಮಾಡ್ತಾಯಿದ್ರೆ ಗಾಡಿ ನಿಲ್ಲಿಸ್ಬೇಕು ಅಂತ. ವೆರಿ ವೆರಿ ನೈಸ್ ಆ್ಯಂಡ್ ಲವಿಂಗ್ ಎವ್ರಿ ಬಿಟ್ ಆಫ್ ಅ ಸೆಕೆಂಡ್ ಓವರ್ ಹಿಯರ್. ನೋಡಿ ಇವತ್ತು ಬಿಸಿಲು ಬೇರೆ ಬಂದಿದೆ. ನಾವು ನಿನ್ನೆ ಮೌಂಟ್ ಅಟ್ಲೀಸ್ಗೆ ಹೋದಾಗ ಹೆಂಗಿತ್ತಲ್ಲ ವೆದರು, ಆ್ಯಕ್ಚುಲಿ ಇವತ್ತು ಆಪೋಸಿಟ್ ಇದೆಯಂತೆ. ಅಲ್ಲಿ ಇವಾಗ ಫುಲ್ ಬಿಸಿಲು ಬಂದಿದೆಯಂತೆ. ಆ್ಯಕ್ಚುಲಿ ನಮ್ಗೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಹೊರಡಬೇಕಾದ್ರೆ ಲೂಸರ್ನಿಂದ ಯೋಚನೆ ಮಾಡಿದ್ವಿ, ಶುಡ್ ವಿ ಲೈಕ್ ಸ್ಕಿಪ್ ದಿಸ್ ಆ್ಯಂಡ್ ಜಸ್ಟ್ ಗೋ ದೇರ್ ಅಂತ. ಇದು ಎಲ್ಲ ಯೋಚನೆ ಮಾಡ್ಕೊಂಡು ಓಕೆ ಬೇಡ ಬಿಡು, ಅರ್ಧ ದಾರಿ ನೋಡ್ಕೊಂಡು ಬಂದಿದ್ದೀವಲ್ಲ ಸಾಕು, ಇಟ್ಸ್ ಫೈನ್, ಲೆಟ್ಸ್ ಜಸ್ಟ್ ಗೋ ಟು ಝ್ಯೂರಿಕ್ ಅಂದ್ಕೊಂಡು ವಿವ್ ಕಮ್ ಹ್ಯೂರ್. ಸೊ ಇಟ್ ಈಸ್ ವಾಟ್ ಇಟ್ ಇಸ್, ಕಾಂಟ್ ಹೆಲ್ಪ್. ನಾನು ನಿಮಗೆ ಇಲ್ಲಿನ ಟ್ರಾಫಿಕ್ ರೂಲ್ಸು ಮತ್ತು ಹೆಂಗೆ ಗಾಡಿಗಳು ನಿಲ್ಲಿಸ್ತಾರೆ, ಜನಗಳು ಕ್ರಾಸ್ ಮಾಡೋಕ್ಕೆ ಹೆಂಗೆಲ್ಲ ಲೈಕ್ ಫೆಸಿಲಿಟೀಸ್ ಇದೆ, ಬಸ್ಗಳಾಗಲಿ ಟ್ರೈನ್ಗಳಾಗಲಿ ಎವ್ರಿಥಿಂಗ್. ಐ ವಿಲ್ ಜಸ್ಟ್ ಶೋ ಯು ಗೈಸ್ ಅರೌಂಡ್. ಇದು ಒಂಥರ ಜಂಕ್ಷನ್ ಥರ ಇದೆ ನೋಡಿ. ನಾವು ನಿಂತ್ಕೊಂಡ್ವಿ, ಹಿ ಜಸ್ಟ್ ಸ್ಟಾಪ್ಡ್ ಹೋಗಿ ಅಂತ. ಇಲ್ಲೇನು ಟ್ರಾಫಿಕ್ ಲೈಟು ಅದು ಇರಲಿಲ್ಲ. ಟ್ರಾಫಿಕ್ ಲೈಟ್ಸ್ ಇದೆ ಬಟ್ ಅವ್ರ ಬೇಸಿಕ್ ಕನ್ಸರ್ನ್ ಇದೆಯಲ್ಲ, ಕ್ರಾಸ್ ಮಾಡಿ ಪರವಾಗಿಲ್ಲ ವೇಟ್ ಮಾಡ್ತೀನಿ ಅಂತ. ಯಾರಿಗೂ ಒಂಥರ ಅರ್ಜೆನ್ಸಿ ಇಲ್ಲ. ನಾವು ಇಲ್ಲಿ ಕ್ರಾಸ್ ಮಾಡಬೇಕಂದ್ರೆ ಅವ್ರು ಅಲ್ಲಿ ನಿಲ್ಲಿಸ್ತಾರೆ ಗಾಡಿನ. ಅಷ್ಟು ಡಿಸ್ಟೆನ್ಸ್ ಇದೆ ಕ್ರಾಸ್ ಮಾಡೋಕ್ಕೆ ಎಲ್ರಿಗೂ. ಯು ಕ್ಯಾನ್ ಸಿ ಇಟ್. ಕ್ಯಾಮ್ರಲ್ಲಿ ತೋರಿಸಿದ್ರೆ ಬರ್ತಾನೆ ಇಲ್ಲ ಅದು. ಅಲ್ಲಿ ನೋಡು ಹೆಂಗೆ ಬರ್ತಿದೆ. ಓಕೆ, ಅಲ್ಲಿ ನೋಡಿ ಕ್ಯಾಮ್ರಲ್ಲಿ ನಿಮ್ಗೆ ಆ್ಯಕ್ಚುಲಿ ತೋರಿಸೋಕ್ಕಾಗ್ತಿಲ್ಲ. ಬಟ್ ಇದು ಲೈನ್ಸ್ ನೋಡಿ, ಎಲೆಕ್ಟ್ರಿಕ್ ಬಸ್ಸಸ್. ಅದಕ್ಕೆ ಅವರೇ ನಿಲ್ಸ್ಕೊಂಬಿಟ್ರು ನೋಡಿ, ಅಲ್ಲಿ ಅವರು ಕ್ರಾಸ್ ಮಾಡ್ತಿದ್ದಾರೆ ರೋಡು ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ರೆಡ್ ಲೈಟು ಗ್ರೀನ್ ಲೈಟ್ ಇದೆ ನಡ್ಕೊಂಡು ಹೋಗೋರ್ಗು. ಅವ್ರಿಗೆ ಯಾರಿಗೂ ಅರ್ಜೆಂಟ್ ಇಲ್ಲ ನೋಡಿ. ಅವ್ರು ಅಷ್ಟು ಜನ ಕ್ರಾಸ್ ಮಾಡೋರ್ಗು ಇವ್ರು ಮೂವೇ ಮಾಡಲ್ಲ. ಅಷ್ಟು ಮಧ್ಯದಲ್ಲಿ ಅಷ್ಟು ಇಂಟ್ರಪ್ಟ್ ಮಾಡ್ತಾಯಿದ್ರು. ದೇ ಜಸ್ಟ್ ಲೈಕ್ ಓಕೆ ನಮ್ಮ ಬಸ್ಸು ಇನ್ನೂ 2 ನಿಮಿಷದಲ್ಲಿ ಬರುತ್ತೆ ಅಂತ ಅಲ್ಲಿ ಡಿಸ್ಪ್ಲೇಲಿದೆ. ಅದು ಯಾಕೆ ಹೆಂಗೆ ಗಜಬೀಜ ಆಗ್ತಿದೆ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಎವ್ರಿ ಒನ್ ಹ್ಯಾಸ್ ಸಚ್ ಗುಡ್ ಲೇನ್ ಡಿಸಿಪ್ಲಿನ್. ಇಲ್ಲಿ ಒಂದು ಲೇನಿಂದ ಇನ್ನೊಂದು ಲೇನಿಗೆ ಜಂಪ್ ಆಗಲ್ಲ ಯಾರು. ಸೊ ಇಟ್ಸ್ ವೆರಿ ನೈಸ್. ಬಂತು ಬಸ್ಸು, ಬಟ್ ನಾವು ಈ ಕಡೆನೇ ಹತ್ಬೇಕಲ್ಲ. ಹಾಂ, ತೋರಿಸ್ತೀನಿ ರೀ. ಸೊ ನಾವೇ ಡೋರ್ ಓಪನ್ ಮಾಡ್ಕೋಬೋದು, ನಾವೇ ಕ್ಲೋಸ್ ಮಾಡ್ಬೋದು. ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೋಬೇಕಷ್ಟೆ. ಫಸ್ಟ್ ಅವ್ರಿಗೆ ಇಳಿಯೋಕ್ಕೆ ಜಾಗ ಕೊಟ್ಬಿಟ್ಟು ನಾವು ಹತ್ತಬೇಕು. ಬಸ್ ಸ್ಟಾಪ್ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ, ಆಮೇಲೆ ಹೊರಡುತ್ತೆ ಅಷ್ಟೇ. ಯಾರು ಬಂದು ಅಲ್ಲಿ ಡೋರ್ ಪ್ರೆಸ್ ಮಾಡಿದ್ರೆ ಓಪನ್ ಮಾಡುತ್ತಾರೆ. ಎಕ್ಸ್ಟ್ರೀಮ್ಲಿ ಸಿಸ್ಟಮ್ಯಾಟಿಕ್ ಅಷ್ಟೇ. ಆ್ಯಂಡ್ ಇಲ್ಲಿ ಅಪಾರ್ಟ್ಮೆಂಟ್ಸ್ ಜಾಸ್ತಿ ಇದೆ ಮನೆಗಳಿಗಿಂತ. ತುಂಬ ಅಪಾರ್ಟ್ಮೆಂಟ್ಸ್ ಇದೆ.
ಸೊ ಐ ಥಿಂಕ್ ಇಟ್ಸ್ ಮೋರ್ ಲೈಕ್ ಅ ಮೆಟ್ರೋಪಾಲಿಟನ್ ಸಿಟಿ. ಸೇಮ್ ನಮ್ಮ ಬೆಂಗಳೂರು ಥರನೇ ದೊಡ್ಡದು. ಓಕೆ, ಸೊ ನಾವು ಫೈನಲಿ ರೀಚ್ ಆಗಿದ್ದೀವಿ. ಲಿಂಟ್ ಚಾಕ್ಲೇಟ್ ಫ್ಯಾಕ್ಟ್ರಿ ನನ್ನ ಹಿಂದೆ ಇದೆ ನೋಡಿ. ಯಾ, ಸೊ ವಿವ್ ರೀಚ್ಡ್. 2 ಬಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಬರಬೇಕಿತ್ತು ಆ್ಯಂಡ್ ವಿ ಹ್ಯಾವ್ ಕಮ್ ಆ್ಯಂಡ್ ಲುಕ್ ಎಟ್ ದಿಸ್. ಇಲ್ಲಿ ನಮಗೆ ಕೇಳಿಸ್ಕೊಳ್ಳೋಕೆ ನಮ್ಮ ಲ್ಯಾಂಗ್ವೇಜನ್ನು ಇದ್ಕೊಡ್ತಾರೆ ಅನ್ಸುತ್ತೆ. ಆಡಿಯೋ ಗೈಡ್. Hello. May I just check the size of your purse? Sure. It's unfortunately over the size limit. Okay. We have the free lockers. Just right there. ಓಕೆ ಶೋರ್, ಥ್ಯಾಂಕ್ ಯು. ಬ್ಯಾಗ್ನೆಲ್ಲ ನಾವು ಅಲ್ಲಿ ಲಾಕರಲ್ಲಿ ಇಟ್ಟು ಬಂದ್ವಿ. ಅಂದರೆ ನನ್ನ ಹ್ಯಾಂಡ್ ಬ್ಯಾಗು ಸ್ವಲ್ಪ ದೊಡ್ಡದಿತ್ತು ಅಂತ. ಸ್ಕ್ಯಾನ್ ಆ್ಯಂಡ್ ಗೋ. ಇವ್ರು ಚಾಕ್ಲೇಟು ಮಾಡೋ ವಿಧಾನವನ್ನು ತೋರಿಸಿಕೊಡುತ್ತಾರೆ. ಯಾವ ಮರದಿಂದ ಏನು ಕದ್ಕೊಂಬರ್ತಿದ್ದಾರೆ ಮಾಡೋಕ್ಕೆ ಅಂತ. ಕೋಕೋ ಕಲ್ಟಿವೇಷನ್ ಎಷ್ಟು ಆಫ್ರಿಕಾ ಘಾನಾಯಿಂದ ತರಿಸ್ಕೊಂಡು ಎಷ್ಟು ಇವ್ರಿಗೆ ಬೇಕು ಗೊತ್ತಿಲ್ಲ ನನಗೆ. ಯಾಕೆಂದರೆ ಅಷ್ಟು ಚಾಕ್ಲೇಟ್ ಆ್ಯಂಡ್ ಸ್ವೀಟ್ಸ್ ಇಲ್ಲಿ ತಿಂತಾರೆ, ಸ್ವಿಟ್ಜರ್ಲೆಂಡಲ್ಲಿ ಕನ್ಸ್ಯೂಮ್ ಮಾಡ್ತಾರೆ. ಸೊ ವರ್ಷಕ್ಕೆ ಅದು ಎಷ್ಟು ಬೆಳೆಸ್ತಾರೆ ಆ್ಯಂಡ್ ಎಷ್ಟು ಇಲ್ಲಿಗೆ ತೊಗೊಂಬಂದು ಇವ್ರು ಮಾಡ್ತಾರೆ ಗೊತ್ತಿಲ್ಲ. ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಸಪ್ಲೈ ಮಾಡ್ತಾರಲ್ಲ ಚಾಕ್ಲೇಟ್ಸ್. ಸೊ ಲಾಟ್ ಆಫ್ 18th ಸೆಂಚುರಿಲಿ ಶುರುವಾಗಿದ್ದಂತೆ ಇದು. ಲೈಕ್ ಆಲ್ಮೋಸ್ಟ್ 5000 ಇಯರ್ಸ್ ಬ್ಯಾಕ್ ಅವ್ರು ಡಿಸ್ಕವರ್ ಮಾಡಿದ್ದು. ಬಿಫೋರ್ 1900 ಈ ಥರ ಇತ್ತು ಅಂತ. ಬರೀ ಫಸ್ಟು ರಾಯಲ್ ವೆಡ್ಡಿಂಗ್ಸಲ್ಲಿ ಮಾತ್ರ ಚಾಕ್ಲೇಟ್ ಇರ್ತಿತ್ತಂತೆ. ಇಟ್ ವಾಸ್ ನಾಟ್ ಅಫೋರ್ಡಬಲ್ ಆ್ಯಂಡ್ ಅವೈಲಬಲ್ ಫಾರ್ ಎವ್ರಿ ಒನ್. ಅದಾದಮೇಲೆ ಇಟ್ ಬಿಕೇಮ್ ಮೋರ್ ಆಕ್ಸೆಸಿಬಲ್ ವೆನ್ ದೇ ಸ್ಟಾರ್ಟೆಡ್ ಲರ್ನಿಂಗ್ ಹೌ ಟು ಮೇಕ್ ಇಟ್. ನಾರ್ಮಲ್ ವರ್ಕಿಂಗ್ ಕ್ಲಾಸ್ ಜನನೂ ಅದನ್ನು ಅಫೋರ್ಡ್ ಮಾಡೋ ಥರ ಆಯ್ತಂತೆ. ಇಷ್ಟು ಥರದ ಚಾಕ್ಲೇಟ್ಸ್, ಅವಾಗಿನ ಕಾಲದ ಚಾಕ್ಲೇಟ್ಸ್ ಇದೆಲ್ಲ. ಇಲ್ಲೂ ಇದೆ ಇಷ್ಟೊಂದು ಅದೇ ಥರ. 1980 ಇಂದ ಈ ಮಷೀನು. ಇಲ್ಲಿ ನೀವು ಇವಾಗ ಸ್ಪೂನ್ ತೊಗೊಂಡು ಆ್ಯಕ್ಚುಲಿ ಟೇಸ್ಟ್ ಮಾಡ್ಬೋದು ಚಾಕ್ಲೇಟ್ಸ್ನ. ಜಯಂತ್ ನನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ತಾ ಇಲ್ಲ. ಹೀಸ್ ಅಬ್ಸ್ಕಾಂಡೆಡ್ ಗೈಸ್. ಹೀಸ್ ದೇರ್. ಸಿ ಯು ಕ್ಯಾನ್ ಸಿ ವೇರಿಯಸ್ ಕೈಂಡ್ಸ್ ಆಫ್ ಚಾಕ್ಲೇಟ್ಸ್. ಏನೇನು ಮಿಕ್ಸ್ ಮಾಡ್ತಾರೆ ಅಂತ. ಕೋಕೋ ಲಿಕರ್, ಕೋಕೋ ಬಟರ್, ಶುಗರ್, ಮಿಲ್ಕ್ ಪೌಡರ್ ಅಂತ ಮಿಕ್ಸರ್ ಮಾಡ್ತಾರೆ. ಕೋಕೋ ಲಿಕರ್ ಟು ಚಾಕ್ಲೇಟ್ ಮಾಸ್ ಪೌಡ್ರ್ ಮಾಡ್ಕೊಳ್ಳೋದು. ಆಮೇಲೆ ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಚಾಕ್ಲೇಟ್ ಮಾಡಿಬಿಡೋದು. ಅದು ಈ ಮಿಷಿನ್ ಕೆಲಸ. ವೈಟ್ ಚಾಕ್ಲೇಟ್, ಮಿಲ್ಕ್ ಡಾರ್ಕ್ ಚಾಕ್ಲೇಟಲ್ಲಿ ಕೋಕೋ ಜಾಸ್ತಿ ಇರುತ್ತೆ. ಮಿಲ್ಕ್ ಚಾಕ್ಲೇಟಲ್ಲಿ ಕೋಕೋ ಮಾಸು, ಕೋಕೋ ಬಟರು, ಮಿಲ್ಕ್ ಪೌಡರು, ಶುಗರ್ ಇರುತ್ತೆ. ಡಾರ್ಕ್ ಚಾಕ್ಲೇಟಲ್ಲಿ ಕೋಕೋನೇ ಜಾಸ್ತಿ ಇರುತ್ತೆ. ಹಾಗಾಗಿ ಕಷ್ಟ ಅದು ತಿನ್ನಲಿಕ್ಕೆ. ನಮಗೆ ಕಷ್ಟ, ಇಷ್ಟಪಡೋರ್ಗೆ ಇಷ್ಟ. ನಾವು ಟೇಸ್ಟ್ ಮಾಡ್ಬೋದು ಇವಾಗ ಇದನ್ನು. ಸ್ಪೂನ್ ತೊಗೊಂಡು 3 ಇದೆ. ಮಿಲ್ಕ್ ಚಾಕ್ಲೇಟು ಮತ್ತು ವೈಟ್ ಚಾಕ್ಲೇಟು, ಮಿಲ್ಕ್ ಡಾರ್ಕ್ ಚಾಕ್ಲೇಟ್. ಟೇಸ್ಟ್ ಮಾಡೋಣ ಬನ್ನಿ. ಐ ಲವ್ ಡಾರ್ಕ್ ಚಾಕ್ಲೇಟ್. ಎಲ್ಲರೂ ಫಸ್ಟ್ ಹೆಂಡ್ತಿ ಕೊಟ್ಟರೆ ಜಯಂತ್ ನೋಡಿ ಸ್ಪೂನ್ ತೊಗೊಂಬಂದು ಫಸ್ಟ್ ಅವ್ನು ತಿಂತಾ ಇದ್ದಾನೆ ಅವ್ನ ಪಾಡಿ. ಫಸ್ಟು ಜನತೆಗೆ ಇಂಪಾರ್ಟೆಂಟ್. ಅದಕ್ಕೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ತೋರಿಸ್ತಾ ಇದ್ದಲ್ಲ, ಅದು ಜನತೆಗೆ ತೋರಿಸೋಣ. ನಾನು ನೋಡ್ತಿದ್ದೇನೆ ಏನು ಮಾಡ್ತೀಯ ಅಂತ. ಆಮೇಲೆ ಹೇಳ್ಬಿಡೋದು ಜನ, ವಾವ್ ಸಚ್ ಎ ಜೆಂಟಲ್ಮ್ಯಾನ್ ಅಂತ. ಐ ಆಮ್ ನಾಟ್ ರಿಯಲಿ ಅ ಫ್ಯಾನ್ ಆಫ್ ಡಾರ್ಕ್ ಚಾಕ್ಲೇಟ್ ಗೈಸ್. ನಂಗೆ ಅಷ್ಟು ಇಷ್ಟ ಆಗಲ್ಲ. ನಂಗೆ ಇದು ಮಿಕ್ಸ್ಚರ್ ಇಷ್ಟ ಆಗ್ಬೋದು, ಮತ್ತು ನಂಗೆ ಮಿಲ್ಕ್ ಚಾಕ್ಲೇಟ್ ಜಾಸ್ತಿ ಇಷ್ಟ ಆಗುತ್ತೆ. ಅದು ಅಲ್ಲಿ ಕಂಪ್ಲೀಟ್ ಮಿಲ್ಕ್ ಚಾಕ್ಲೇಟು. ಸೊ ವಿಲ್ ಟ್ರೈ ದ್ಯಾಟ್. ಲೈಕ್ ಇಟ್. ಇಲ್ಲಿ ನೋಡಿ ನಮ್ಮ ಕತೆ ನೋಡಿ. ಚಾಕ್ಲೇಟ್ ಬಾರ್ಸ್ನ ಟ್ರೈ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಟ್ರೈ ಇಟ್ ಅಷ್ಟು. ವಿತ್ ಸಮ್ ಕ್ರಂಚ್. ಐ ಡೋಂಟ್ ನೋ, ಐ ನೀಡ್ ಸಮ್ ಚಾಕ್ಲೇಟ್ ವಿತ್ ನಟ್ಸ್. ಇದು ನಂಗೆ ತುಂಬ ಡಾರ್ಕ್ ಚಾಕ್ಲೇಟ್ ಆಗೋಯ್ತು. ಲೆಟ್ಸ್ ಗೋ, ಮುಂದಕ್ಕೆ ಹೋಗೋಣ. ನಾವು ಇವಾಗ ಒಳಗಡೆಯಿಂದ ಇಷ್ಟೆಲ್ಲ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ದೀವಿ. ದೇ ಕುಡ್ ಟೇಕ್ ಮಲ್ಟಿಪಲ್ ಚಾಕ್ಲೇಟ್ಸ್. ನಮಗೇನಕ್ಕೆ ಬರೀ ಒಂದೊಂದೇ ಚಾಕ್ಲೇಟ್ ತೊಗೋಬೇಕಂದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಒಂದೊಂದೇ ತೊಗೊಂಬಂದು ಅದರಲ್ಲಿ 2 ಫ್ಲೇವರ್ ಬಿಟ್ವಿ. ನಾನು ಡಾರ್ಕ್ ಚಾಕ್ಲೇಟು ಮತ್ತು ಒಂದು ಸ್ಟ್ರಾಬೆರಿ ಫ್ಲೇವರ್ ಇತ್ತು, ಅದನ್ನು ಬಿಟ್ಟು ಇನ್ನೆಲ್ಲ ತೊಗೊಂಬಂದೆ. ಆಮೇಲೆ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಅದು ಚೆನ್ನಾಗಿತ್ತು ಅಂತ. ಇದು ಆ ಮೆಷೀನು ಹೆಂಗೆ ಮಾಡುತ್ತೆ ಚಾಕ್ಲೇಟು ಅಂತ ತೋರಿಸ್ಕೊಡೋಕ್ಕೆ ಅಲ್ಲೊಂದಿದೆ. ದ್ಯಾಟ್ಸ್ ಆಲ್ ಗೈಸ್, ಲೆಟ್ಸ್ ಗೋ. ನಮಸ್ಕಾರ ಎಲ್ರಿಗೂ. ಸೊ ಇವಾಗ ಜಸ್ಟ್ ಒಂದು ದೊಡ್ಡ ಶಾಪಿಂಗಿನ ನಂತರ ನಾವು ಹೊರಗಡೆ ಬಂದಿದ್ದೀವಿ. ಖಂಡಿತ ನಾನು ರಿಪೋರ್ಟರ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಒಂದು 3 ಅವರ್ ಶಾಪಿಂಗು, 1 ಅವರ್ ಕ್ಯಾಲ್ಕುಲೇಷನಿಂದ ಮೈಂಡು ಮ್ಯಾಥ್ಸು ಎಲ್ಲ ಮಾಡ್ಕೊಂಡು ನಾವು ಇಷ್ಟು ನೋಡಿ ಇಲ್ಲಿ ಅದರೊಳಗಡೆ ಏನಿದೆ ಅಂತನಾ ಚಾಕ್ಲೇಟ್ಸು. ನಾವು ಅನ್ಕೋತಿದ್ವಿ ಎಲ್ಲರೂ ಫಾರಿನ್ಗೆ ಹೋದಾಗ ಚಾಕ್ಲೇಟ್ ಐತಾರಲ್ಲ ನನ್ನ ಮಕ್ಕಳು ಹಂಗೆ ಬರ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಇವಾಗ ಗೊತ್ತಾಗ್ತಿದೆ ಯಾಕೆ ಅಂತ. ರೇಟ್ ಆ ರೇಂಜ್ಗಿದೆ. ಇಟ್ ಈಸ್
ನಾವು ಬಂದಾಗಿಂದ ತಿನ್ನೋಕ್ಕೂ ಇಷ್ಟು ಸ್ಪೆಂಡ್ ಮಾಡಿಲ್ಲ, ಅಷ್ಟು ನಾವು ಎಲ್ರಿಗೂ ಕೊಡೋಣ ಅಂತ ಚಾಕ್ಲೇಟ್ಸ್ ತೊಗೊಂಡಿದ್ದೀವಿ. ಇಷ್ಟೊಂದು ಚಾಕ್ಲೇಟ್ಸು ತಿನ್ಬೇಕಾದ್ರೆ ನಮ್ಮನ್ನು ನೆನೆಸ್ಕೊಂಡು ಮೇಘ್ನಾ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ಲು, ಜಯನ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ತೊಗೊಂಬಂದು ಕೊಟ್ಟರು ಅಂತ ನೆನೆಸ್ಕೊಂಡು ತಿನ್ನಲಿ ಅಂತ ತಿಂತೀನಿ. ಬಟ್ ದಿಸ್ ಲಿಂಟ್ ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಕಮ್ಮಿ ಇರಬೇಕಾಗಿರೋದು ಇಲ್ಲೇ ಇಷ್ಟು ಎಕ್ಸ್ಪೆನ್ಸಿವ್ ಇದೆ. ಸ್ವಲ್ಪ ಕಣ್ಣಲ್ಲಿ ರಕ್ತ ಬಂತು ಬಿಲ್ ನೋಡಿದಾಗ. ಬಟ್ ಇಟ್ಸ್ ಓಕೆ, ನಾನು ಎಷ್ಟು ಅಂತ ಹೇಳೋಕ್ಕೆ ಹೋಗಲ್ಲ, ಅದು ಚೆನ್ನಾಗಿರಲ್ಲ. ಬಟ್ ರಕ್ತ ಬರೋಷ್ಟಂತೂ ಇತ್ತು ಕಣ್ಣಲ್ಲಿ, ಅದು ಬಿಲ್ಲು ಅಷ್ಟೇ. ಇವಾಗ ನಾವು ಊಟ ಮಾಡೋದೇ ಬೇಡ, ಸ್ಕಿಪ್ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀವಪ್ಪ. ನಿಮ್ಮ ಅಭಿಪ್ರಾಯ ಹೇಳಿ. ಮಾತೇ ಇಲ್ಲ, ಅವ್ರ ಕಾಡಲ್ಲೇ ಉಜ್ಜಿದುಪ್ಪ, ಅದಕ್ಕೆ ತಿರುಪತಿ ತಿರುಮಲ ವೆಂಕಟೇಶ. ನಾನು ತುಂಬ ಸ್ಮಾರ್ಟ್ ಗರ್ಲ್. ಬೆಂಗಳೂರಲ್ಲೇ ವಾಲೆಟ್ ಬಿಟ್ಟು ಬಂದುಬಿಟ್ಟಿದ್ದೀನಿ, ಕಾರ್ಡೇ ತೊಗೊಂಬಂದಿಲ್ಲ. ಎಲ್ಲ ಜಯಂತ್ ಕೇಳೇ ಮಾಡಿಸ್ಬೇಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ಬಂದೀವಿ ಅಂದಮೇಲೆ ಒಂಥರ ರಿಮೆಂಬರೆನ್ಸ್ ಆಗಿ ತೊಗೊಂಡು ಹೋಗ್ಲೇಬೇಕು, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ, ರಿಮೆಂಬರೆನ್ಸ್ ಆಗಿ ತೊಗೊಂಡೋಗ್ಬೇಕಂತ ಈ ವಿಡಿಯೋಲಿ ಹೇಳ್ತಿದ್ದಾರೆ. ನಾನಲ್ಲ, ಅದು ಯಾವುದೋ ಒಂದು ಗಂಟೆ ಕೊಡ್ಸು ಅಂತ ಇದಕ್ಕೆ ಯಾರು 1,500 ರೂಪಾಯಿ ಕೊಡ್ತಾರೆ ಅಮ್ಮ ಅಂತ ಕರ್ಕೊಂಬಂದ್ಬಿಟ್ಟು ಗಂಟೆ ತೊಗೊಂಡೋಗಿ ಮನೇಲಿ ಏನು. ಅದು ಸ್ವಿಟ್ಜರ್ಲ್ಯಾಂಡ್ದು ಇದು ಹಸು ಕಟ್ತಾರಲ್ಲ ಗಂಟೆ, ಅಂದರೆ ಅದು ಅಷ್ಟು ದೊಡ್ಡದಲ್ಲ, ಇಷ್ಟು ಚಿಕ್ಕ ಪುಟಾಡಿದು. ಬಟ್ ನಾನು ಕಮ್ಮಿ ರೇಟಿಂದ ನೋಡಿದೆ, 800 ರೂಪಾಯಿದೆಲ್ಲ. ಅದು ಜಯಂತ್ ಕೊಡಿಸಿಲ್ಲ, ನನ್ನ ವಾಪಸ್ ಹಂಗೆ ಕರ್ಕೊಂಬಂದಿದ್ದಾರೆ. ನಾನು ಅಷ್ಟೇ ಹೇಳಿದ್ದು, ಯೂಸ್ ಏನು ಅಂತ ಹೇಳಿ. ಯೂಸ್ ಅಲ್ಲ, ಅದು ಶೋ ಪೀಸು. ನನಗೆ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದೆ ಅಂತ ನನ್ನ ಮಕ್ಳಿಗೆ ಹೇಳೋಕ್ಕೆ, ಅದು ನೋಡು ನಾನು ಅದು ಫಸ್ಟ್ ಟೈಮ್ ಹೋದಾಗ ತೊಗೊಂಬಂದಿದ್ದು ಅಂತ. ಆಗಲ್ಲ ಇಲ್ಲ, ನಂಗೆ ಅದು ಬೇಕು, ಶೋ ಪೀಸ್. ಐ ಆಮ್ ಅ ಕಲೆಕ್ಟರ್ ಆಫ್ ಸಚ್ ಥಿಂಗ್ಸ್. ಆ್ಯಕ್ಚುಲಿ ಬೇಡ ಅನ್ನಲಿಲ್ಲ ತೋರು, ಮಿಸ್ ಹಂಗಂದ್ರೆ ಏನು ಬೇಡ ಅಂತ ಅರ್ಥ. ಬೇಡ ಅಂದರೆ ಬಾಮ ಬೇಡ ಅನ್ನೋದು, ನಾನು ನಿಂಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ದು. ಅವಶ್ಯಕ ಶೋ ಎಕ್ಸ್ಕ್ಯೂಸ್ ಮೀ, ಅದು ಶೋ ಪೀಸು, ಅದರ ಅವಶ್ಯಕತೆ ಏನಿದೆ? ಶೋ ಪೀಸ್ ಇಟ್ಸ್ ಅ ರಿಮೆಂಬರೆನ್ಸ್ ಐಟಮ್, ಇಟ್ಸ್ ಎ ಸೊವೆನಿಯರ್. ಸೊವೆನಿಯರಲ್ಲಿ ಅವಶ್ಯಕತೆ ಹುಡ್ಕೋ ನನ್ನ ನೆಕ್ಸ್ಟ್ ಊಟ ಮಾಡಬೇಕಾದ್ರೆ ಸಿಗ್ತೀವಿ ಅಲ್ವಾ? ಗೊತ್ತಿಲ್ಲ, ಊಟ ಕೊಡ್ಸಿದ್ರೆ. ಲಿಂಟ್ ಚಾಕ್ಲೇಟ್ ಫ್ಯಾಕ್ಟ್ರಿ, ಅಯ್ಯೋ ಅಲ್ಲಿ ಬ್ಯಾಕ್ಗ್ರೌಂಡ್ ನಾವೇ ಕಾಣಿಸ್ತಾ ಇಲ್ಲ. ಲಿಂಟ್ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ಸೈನಿಂಗ್ ಆಫ್. ಓಕೆ, ಸೊ ಊಟಕ್ಕೆ ಬಂದ್ವಿ. ಆ್ಯಂಡ್ ನಾನು ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್, ಅವರು ಒಂದು ಸ್ಯಾಂಡ್ವಿಚ್ ತೊಗೊಂಡಿದ್ದಾರೆ. ಆ್ಯಂಡ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿತಾ ಇದ್ದಾರೆ ಜಯಂತ್ ಅವರು, ಬಿಕಾಸ್ ಹೀ ಲವ್ಸ್ ಚಾಕ್ಲೇಟ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಈಟಿಂಗ್. ಇವಾಗ ಊಟಕ್ಕೆ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಈಸ್ ಬ್ಯುಸಿ ಇನ್ ಕ್ಲಿಕ್ಕಿಂಗ್ ಪಿಕ್ಚರ್. ಓಕೆ ಗೈಸ್, ಸೊ ಸದ್ಯಕ್ಕೆ ನಾವು ಬಂದಿದ್ದೀವಿ ಝೂರಿಕ್ಕಿನ ಸಿಟಿ ಎಕ್ಸ್ಪ್ಲೋರ್ ಮಾಡುವ ಅಂತ. ಸಮಯ ಇವಾಗ ಜಸ್ಟ್ 6:30 ಅಷ್ಟೇ. ಆ್ಯಂಡ್ ಕ್ರೌಡ್ ನೋಡಿ, ಇದೊಂದು ಸ್ವಲ್ಪ ಬ್ಯುಸಿ ಇದೆ ಇವಾಗ, ಟ್ರಾಫಿಕ್ ಎಲ್ಲ ಇದೆ. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್. ಇದು ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ರೈಲ್ವೆ ಸ್ಟೇಷನು. ಕಂಪ್ಲೀಟ್ಲಿ ನೀವು ಮೇಲೆ ನೋಡಿದ್ರೆ ಎಲ್ಲ ವಯರ್ಸು ಹೆಂಗಿದೆ. ನಮ್ಮ ಹಿಂದೆ ಸ್ಟ್ರೀಟ್ ಎಕ್ಸ್ಟ್ರೀಮ್ಲಿ ಬ್ಯುಸಿ ಇದೆ. ಅಲ್ಲಿ ನೋಡಿ ಎಷ್ಟು ಬ್ಯುಸಿ ಇದೆ ಅಂತ. ತುಂಬ ಜನ ಇದ್ದಾರೆ, ತುಂಬ ಟ್ರಾಫಿಕ್ಕು ಇತ್ತು ಇವಾಗ ಬರ್ತಾ. ಸೊ ಇದೊಂಥರ ಹ್ಯಾಪನಿಂಗ್ ಸ್ಟ್ರೀಟ್ ಅಂತೆ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನೋಡ್ಕೊಂಡು ಹೋಗುವ ಅಂತ. ಸೊ ವಿ ಆರ್ ಯೆಟ್ ಟು ಎಕ್ಸ್ಪ್ಲೋರ್, ವಿ ಜಸ್ಟ್ ರೀಚ್ಡ್. ಸೊ ಯಾ, ಸೊ ಇವಾಗ ನಾವು ಇಲ್ಲಿ ಮೆಕ್ಡೊನಾಲ್ಡ್ಸ್ ಒಳಗೆ ಹೋಗಿದ್ವಿ. ಒಂದೇ ಒಂದು ವೆಜ್ ಡಿಶ್ ಇಲ್ಲ, ಫ್ರೆಂಚ್ ಫ್ರೈಸ್ ಬಿಟ್ಟರೆ. ಅಲ್ಲಿ ಹೆಂಗೆ ವೆಜಿಟೇರಿಯನ್ಸು ನಾವು ನಮ್ಮಂಥವರೆಲ್ಲ ಸರ್ವೈವ್ ಆಗೋದು. ಆ್ಯಂಡ್ ಇಲ್ಲಿ ಸ್ಟಾರ್ಬಕ್ಸಲ್ಲಿ ಕೂಡ ಕಂಪ್ಲೀಟ್ಲಿ ಮೆನ್ಯೂ ಇಸ್ ಲೈಕ್ ಡಿಫ್ರೆಂಟ್. ನಮ್ಮ ಇಂಡಿಯಲ್ಲಿ ಸಿಗೋದು ಇಲ್ಲಿ ಸಿಗೋಲ್ಲ, ಬೇರೆಯೇ ಇದೆ ಇಲ್ಲೆಲ್ಲ. ಪ್ರತಿಯೊಬ್ಬ ಹುಡುಗಿ ಎಷ್ಟು ವೆಲ್ ಡ್ರೆಸ್ಡ್ ಆಗಿದ್ದಾರೆ ಇಲ್ಲಿ ಅಂದರೆ ನಮಗೆಲ್ಲ ಅಂಡರ್ ಡ್ರೆಸ್ಡ್ ಅನಿಸುತ್ತೆ. ಇದೊಂದು ಫೇಮಸ್ ಚಾಕ್ಲೇಟ್ ಅಂಗಡಿ ಇನ್ ಸ್ವಿಟ್ಜರ್ಲ್ಯಾಂಡ್. ಆ್ಯಕ್ಚುಲಿ ಇಟ್ಸ್ ವೆರಿ ಫೇಮಸ್ ಆಲ್ ಓವರ್. ಬಟ್ ನಾವು ಲಿಂಡಲ್ಲೇ ಎಲ್ಲ ಮುಗಿಸ್ಕೊಂಬಿಟ್ವಲ್ಲ, ಮತ್ತೆ ನಮಗೇನು ಬೇಡ ಇವಾಗ ಹೋಗೋದು. ಪ್ರತಿಯೊಬ್ಬರು ನೋಡಿ ಹೆಂಗಿದ್ದಾರೆ ವೆಲ್ ಡ್ರೆಸ್ಡ್ ಆಗಿ. ಎಸ್ಪೆಷಲಿ ವುಮೆನ್ ಬಿಡಿ ಹೆಂಗಿದ್ರು ಇರ್ತಾರೆ. ಮೆನ್ ಲೈಕ್ ಸೋ ವೆಲ್ ಡ್ರೆಸ್ಡ್. ವಯಸ್ಸಾಗಿರೋರು ಹುಡುಗಿರು ಹೆಂಗಿದ್ರು ವೆಲ್ ಡ್ರೆಸ್ಡ್ ಆಗಿರ್ತಾರೆ. ಬಟ್ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ. ಯಾ, ಬಟ್ ಮೆನ್ ಯು ಶುಡ್ ಬಿ ಸರ್ಪ್ರೈಸ್ಡ್ ಬಿಕಾಸ್ ದೇರ್ ಯೂಶಲಿ ದೇ ಡೋಂಟ್ ಗಿವ್ ಅ ಡ್ಯಾಮ್ ಅಬೌಟ್ ಹೌ ದೇ ಲುಕ್. ಬಟ್ ಯುರೋಪಿಯನ್ ಮೆನ್ ಆರ್ ಅ ಹೋಲ್ ಡಿಫ್ರೆಂಟ್ ಸ್ಪೀಶೀಸ್, ಐ ವುಡ್ ಲೈಕ್ ಟು ಟೆಲ್, ಬಿಕಾಸ್ ದೇ ಆರ್ ಫಸ್ಟ್ ಆಫ್ ಆಲ್ ಗುಡ್ ಲುಕ್ಸ್ and well dressed. I don't know about well mannered and well behaved and all, but looks too good. ಇನ್ನು ಎಷ್ಟು ಉದ್ದ ಗೊತ್ತಾ, ಇವಾಗ ನಮ್ಮ ಮುಂದೆ ಯಾರೋ ಒಬ್ಬ ಹೋದ 7 ಅಡಿ ಅನಿಸುತ್ತೆ ಅವನು, ಅಷ್ಟು ಉದ್ದ ಇದ್ದ. ಕ್ರಿಸ್ಮಸ್ ಟೈಮಲ್ಲಿ ಜನ ಜಾಸ್ತಿ ಆ್ಯಂಡ್ ಎಲ್ಲ ಜಾಸ್ತಿ ಎಲ್ಲ ಶಾಪಿಂಗು ಎಲ್ಲ, ಕ್ರೌಡು ಜಾಸ್ತಿ, ಟೂರಿಸ್ಟ್ಗಳು ಜಾಸ್ತಿ, ಎಲ್ಲ ಜಾಸ್ತಿ ಇವಾಗ. ಸೊ ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ದಾರೆ. ಇವಾಗಲೇ ಕ್ಲೋಸ್ ಮಾಡಿಬಿಡ್ತಾರೆ, ಹೇಳಿದ್ನಲ್ಲ ನಿಮಗೆ. ನೋಡಿ ರಶ್ ಎಷ್ಟಿದೆ ಇವತ್ತು ಇದರಲ್ಲಿ.
ನಮ್ಮ ವ್ಲಾಗ್ನ ಈ ಟ್ರೈನ್ ಜೊತೆನೇ ಎಂಡ್ ಮಾಡ್ತಾ ಇದ್ದೀನಿ ನಾನು ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಸಿ ಯು ಟುಮಾರೋ ನೆಕ್ಸ್ಟ್ ವ್ಲಾಗಲ್ಲಿ. ಸತ್ಯಭಾಮೆ 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 ಕೋಪವೇ